ಹೊಡೆದಾಕ್ತೀನಿ ನಾನು, ಏನ್ ಮಾಡ್ತೀಯಲ್ಲ? ಯಾರಿಗೆ? ಸಮೀರ್ ಅವ್ರಿಗಾ? ಹೊಡಿತೀನಿ ನಾನು, ಏನ್ ಮಾಡ್ತೀಯ? ಏನಿತ್ತು ಕಾರಣ ಏನು? ಅವ ಸೈಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದಾನೆ ಅವ ವಿಡಿಯೋ. ಯಾರು ಹಿಂದೂ ನಾಶ ಮಾಡಕ್ ಮಾಡಿದ್ರೆ ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ. ಅಲ್ಲಿ ವಿಷಯ ಇರೋದೇನೋ, ಹೆಣ್ಣು ಮಗು ಅನ್ಯಾಯ ಆಗಿದೆ ಅಂದ್ರೆ ಹೆಣ್ಣು ಸತ್ತೋಗ್ಲ ನಿಮ್ ಪ್ರಕಾರ? ನಿಮ್ ಪ್ರಕಾರ ಸತ್ತೋಗ್ಲಿರಿ. ಅಲ್ಲ, ಹೆಣ್ಣು ಸತ್ತೋಗ್ಲ ಪರವಾಗಿಲ್ಲ. ಅವ್ನು ಹೊಡಿತೀನಿ, ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ? ಆಯ್ತು, ಮುಟ್ಟು ಆಗ ತೋರಿಸ್ತೀವಿ, ತೊಂದ್ರೆ ಇಲ್ಲ. ಅಲ್ಲ ಇನ್ನು ಒಂದ್ ತಿಂಗಳಲ್ಲಿ ಇರ್ತೀನ ನೋಡಿ. ಅಲ್ಲ ಅವ್ನು ಒಂದ್ ತಿಂಗಳಲ್ಲಿ ಅವ್ನು ಇರ್ತಾನೆ ನೋಡಿ ಈ ದೇಶದಲ್ಲಿ. ಆಯ್ತು, ಒಂದೇ ನ್ಯಾಯ ಕೊಡ್ತಾರ ಮಾಡಿ, ಎಲ್ಲ ಸಪೋರ್ಟ್ ಕೊಡ್ತಾರ. ಹೊಡೆದಾಕ್ತೀನಿ ನಾನು, ಏನ್ ಮಾಡ್ತೀಯಲ್ಲ? ಯಾರಿಗೆ? ಸಮೀರ್ ಅವ್ರಿಗಾ? ಹೊಡಿತೀನಿ ನಾನು, ಏನ್ ಮಾಡ್ತೀಯ? ಏನಿತ್ತು ಕಾರಣ ಏನು? ಅವ ಸೈಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದಾನೆ ಅವ ವಿಡಿಯೋ. ಯಾರು ಹಿಂದೂ ನಾಶ ಮಾಡಕ್ ಮಾಡಿದ್ರೆ ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ. ಅಲ್ಲಿ ವಿಷಯ ಇರೋದೇನೋ, ಹೆಣ್ಣು ಮಗು ಅನ್ಯಾಯ ಆಗಿದೆ ಅಂದ್ರೆ ಹೆಣ್ಣು ಸತ್ತೋಗ್ಲ ನಿಮ್ ಪ್ರಕಾರ? ನಿಮ್ ಪ್ರಕಾರ ಸತ್ತೋಗ್ಲಿರಿ. ಅಲ್ಲ, ಹೆಣ್ಣು ಸತ್ತೋಗ್ಲ ಪರವಾಗಿಲ್ಲ. ಅವ್ನು ಹೊಡಿತೀನಿ, ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ? ಆಯ್ತು, ಮುಟ್ಟು ಆಗ ತೋರಿಸ್ತೀವಿ, ತೊಂದ್ರೆ ಇಲ್ಲ. ಅಲ್ಲ ಇನ್ನು ಒಂದ್ ತಿಂಗಳಲ್ಲಿ ಇರ್ತೀನ ನೋಡಿ. ಅಲ್ಲ ಅವ್ನು ಒಂದ್ ತಿಂಗಳಲ್ಲಿ ಅವ್ನು ಇರ್ತಾನೆ ನೋಡಿ ಈ ದೇಶದಲ್ಲಿ. ಆಯ್ತು, ಒಂದೇ ನ್ಯಾಯ ಕೊಡ್ತಾರ ಮಾಡಿ, ಎಲ್ಲ ಸಪೋರ್ಟ್ ಕೊಡ್ತಾರೆ. ಯೂಟ್ಯೂಬರ್ ಸಮೀರ್ ಎಂಡಿ ಅವರ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಇಡೀ ದೇಶಾದ್ಯಂತ, ಕರ್ನಾಟಕದಾದ್ಯಂತ ಚರ್ಚೆ ಆಗ್ತಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೋಲಾಹಲನೇ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಇದೀಗ ಎಲ್ಲ ಜನರು ಬಡ್ದು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಸಮೀರ್ ಅವರ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಕೆಲವೊಂದಿಷ್ಟು ಪ್ರಚಾರ ಬೇರೆ ರೀತಿಯ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅವರ ವಿರುದ್ಧ FIR ಕೂಡ ಒಂದು ಬಳ್ಳಾರಿಯ ಕೌಲ್ ಬಜಾರ್ನ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಸೊ ಕೋರ್ಟ್ ಕೂಡ ಸಮೀರ್ ಎಂಡಿ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಸದ್ಯದ ಮಟ್ಟಿಗೆ 14ನೇ ತಾರೀಕುವರೆಗೂ ಅವರಿಗೆ ಪೊಲೀಸ್ ಠಾಣೆಗೆ ಕರೆಯುವ ಹಾಗಿಲ್ಲ, ಜೊತೆಗೆ ಅವರಿಗೆ ವಿಚಾರಣೆಗೆ ಹಾಗೂ ಅವ್ರ ಮೇಲೆ ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ಹೈಕೋರ್ಟ್ ಇದರಲ್ಲಿ ಮಧ್ಯೆ ಪ್ರವೇಶಿಸಿ ಸಲೀಂ ಅವರಿಗೆ ರಿಲೀಫ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇದ್ರ ಮಧ್ಯೆನೇ ಬೆದರಿಕೆ ಕರೆ ಒಂದು ಭಾರಿ ಸಿಕ್ಕಾಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಂತ ಹೇಳ್ಬೋದು. ಒಂದು ತಿಂಗಳಲ್ಲಿ ಸಮೀರ್ ಈ ದೇಶದಲ್ಲಿ ಇರ್ತಾನೆ ಇಲ್ಲ ಅಂತ ನೋಡ್ಕೊಳ್ಳಿ, ಹೊಡಿತೀವಿ, ಹಿಂದೂ ವಿರೋಧಿ, ಹಿಂದೂ ಧರ್ಮವನ್ನ ನಾಶ ಮಾಡೋಕೆ ವಿಡಿಯೋನ ಮಾಡಿದ್ದಾನೆ ಅಂತ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗಿರೋ ವಿಡಿಯೋ ಈಗ ಸಿಕ್ಕಾಪಟ್ಟಿ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗೆ ಮುಂದಿನ ವಿಚಾರಣೆಗೆ 14ನೇ ತಾರೀಕಿನವರೆಗೂ ಅವರಿಗೆ ಅರೆಸ್ಟ್ ಮಾಡುವ ಹಾಗಿಲ್ಲ, ಪೊಲೀಸ್ ಠಾಣೆ ಕರೆಯುವ ಹಾಗಿಲ್ಲ ಅಂತ ಹೈಕೋರ್ಟ್ ಮಧ್ಯೆ ಪ್ರವೇಶಿಸಿ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸೊ ಸದ್ಯಕ್ಕೆ ವೈರಲ್ ಆಗಿರೋ ಆಡಿಯೋ ಬಗ್ಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಅಂತೂ ನಡೀತಾ ಇದೆ.